ಇವತ್ತಿನ ಮುದ್ದು ಸೊಸೆಯ ಸಂಚಿಕೆಯನ್ನು ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ವಿದ್ಯಾಗೆ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಅಂತ ಬಂದಿರ್ತಾರೆ. ಮೌನ ಮತ್ತು ವಿದ್ಯಾ ಇಬ್ಬರು ಬಂದಿರ್ತಾರೆ. ಆಗ ಬಂದಾಗ ಡಾಕ್ಟ್ರು ಚೆಕಪ್ ಮಾಡ್ತಾಯಿರ್ತಾರೆ. ಡಾಕ್ಟ್ರಿಗೆ ಶಾಕ್ ಆಗುತ್ತೆ, ಏನಿದು ಅಂತೇಳಿ. ಮತ್ತು ಇನ್ನೊಂದು ಸರಿ ಸ್ಕ್ಯಾನ್ ಮಾಡ್ತಾರೆ. ಅದೆಲ್ಲ ಮಾಡಿದ್ರು ನೀವು ಅಲ್ಲಿ ಕೂತ್ಕೊಂಡಿರಿ, ನಿಮ್ಮ ಅತ್ತೆಯವ್ರ ಹತ್ರ ಮಾತಾಡ್ತೀನಿ ಅಂತ. ಡಾಕ್ಟ್ರು ನನ್ನ ಮಗುಗೆ ಏನಾದ್ರು ತೊಂದರೆ ಆಯಿತಾ, ನೀವು ಏನು ಹೇಳ್ತಾ ಇಲ್ವಲ್ಲ ಅಂತ. ಇಲ್ಲ, ನಾನು ನಿಮ್ಮ ಅತ್ತೆ ಹತ್ರನೇ ಹೇಳ್ತೀನಿ, ಅದೆಲ್ಲ ಮಾತಾಡ್ತೀನಿ, ನೀವು ಹೊರಗಡೆ ಕೂತ್ಕೊಳ್ರಿ ಅಂತ ಹೇಳ್ತಾರೆ. ಹೇಳಿ ಅಂತ ಹೇಳಿದ್ರೆ ಅವ್ರು ಗಾಬರಿಯಿಂದ ಹೊರಗಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ವಿದ್ಯಾ ಯೋಚನೆ ಮಾಡ್ತಾ ಇದ್ದಾಗ ಏನಾಯಿತು ನನ್ನ ಮಗುಗೆ ಅಂತ ಅರ್ಥ ಆಗ್ತಾ ಇಲ್ವಲ್ಲ ಅಂದಾಗ, ಆಗ ಅದೇ ಟೈಮಲ್ಲೇ ರತ್ನ ಮತ್ತು ಚೆಲುವ ಇಬ್ಬರು ಬರ್ತಾರೆ. ಅವ್ರ ತಂದೆ ತಾಯಿ ಬಂದು ಮಾತಾಡಿಸ್ತಾರೆ. ವಿದ್ಯಾ ಅಂತೇಳಿ ಹೇಳ್ತಾರೆ, ಅಮ್ಮ ಅಪ್ಪ ನೀವು ಹೆಂಗೆ ಬಂದ್ರಿ ಇಲ್ಲಿಗೆ ಅಂತ ಕೇಳಿದಾಗ, ನಾವು ನಿನಗೆ ಏನೋ ಒಂದು ತುಂಬ ಗಾಬರಿಯಿಂದ ಮಾತಾಡ್ತಾರೆ. ಏನಾಯಿತು, ಏನು ಮಾಡಿದ್ರು ಅಂತ. ಇಲ್ಲ, ಡಾಕ್ಟ್ರು ಚೆಕಪ್ ಮಾಡಿದ್ರು, ನೀವು ಹೊರಗಡೆ ಕೂತ್ಕೊಂಡಿರಿ ಅಂತ ಹೇಳಿದ್ರು, ಅತ್ತೆ ಹತ್ರನೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಏನು ಅಂತ ಗೊತ್ತಾಗ್ತಿಲ್ಲ, ದಿಗ್ಲಾಗಿದೆ ನನಗೆ ಅಂತೇಳಿ ವಿದ್ಯಾ ಹೇಳ್ತಾಳೆ. ಆಗ ಚೆಲುವ ಮತ್ತು ರತ್ನ ಇಬ್ಬರೂ ವಿದ್ಯೆಗೆ ನಿಜ ಎಲ್ಲ ಹೇಳ್ತಾರೆ. ನೋಡು, ನಾನು ಅವತ್ತು ಅಳಿಯಂದ್ರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ, ನಿನ್ನ ಜೀವ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನಾವು ಸುಳ್ಳು ಹೇಳ್ಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡು ಅಂತೇಳಿ ವಿದ್ಯಂಗೆ ಅವ್ರ ತಾಯಿ ಕೇಳ್ತಾರೆ. ಚೆಲುವನು ಕೂಡ, ನನಗೂ ಇದು ಗೊತ್ತಾಗಿದ್ದಿದೆ, ಈಗೀಗ ಗೊತ್ತಾಗಿದ್ದು. ನಿಮ್ಮ ತಾಯಿ ನಿಮ್ಮ ಮನೆಗೆ ಕಳಿಸಿದ್ವಲ್ಲ, ಆವಾಗಲೇ ನನಗೆ ಹೇಳಿದ್ದು ಇದನ್ನು ಅಂತೇಳಿ ಹೇಳಿದಾಗ ವಿದ್ಯೆಗೆ ತುಂಬ ಕೋಪ ಬರುತ್ತೆ. ನೀವು ಈ ಥರ ಮಾಡ್ತೀರ, ನನಗೆ ಎಷ್ಟು ಬೇಜಾರಾಗ್ತಿದೆ, ನನ್ನ ಮೋಸ ಮಾಡಿಬಿಟ್ಟಿದ್ದೀರಾ ನೀವು. ನನಗೆ ಯಾಕೆ ಈ ವಿಷಯ ಹೇಳಿಲ್ಲ, ನೀವು ನನಗೆ ಹೇಳ್ಬೋದಿತ್ತಲ್ವ, ಆವಾಗಾದ್ರೂ ಮನೆಗೆ ಬಂದಾಗಾದರೂ ಹೇಳ್ಬೋದಿತ್ತು. ನಾನು ಮಾಡಿದೆ ಅಮ್ಮ, ನೀನು ಅಪ್ಪ ನೀನಾದರೂ ಹೇಳಬೇಕು ಬೇಡವಾ? ನಿನ್ನ ಮಗಳನ್ನ ಇದಕ್ಕಿಂತ ಇನ್ನೇನು ಮಾಡಬೇಕಾಗಿದೆ ನೀವು, ನನಗೆ ಎಂಥ ಮೋಸ ಮಾಡಿಬಿಟ್ಟಿದ್ದೀರಾ ನೀವು ಅಂತ ಹೇಳಿ ಎಷ್ಟು ಬೇಡ್ಕೋತಾಳೆ. ಆಗ ನೀವು ಈ ಥರ ಮಾಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ನನ್ನ ಮದುವೆ ಬೇಡ, ನಾನು ಓದಬೇಕು ಅಂತ ಹೇಳಿದಾಗ ಮದುವೆ ಆಗು ಅಂತೇಳಿ ಒಪ್ಪಿಸಿ ನೀವೆಲ್ಲ ಮಾಡಿ, ಮತ್ತು ನನಗೆ ನಮ್ಮ ಮಾವಯ್ಯಗೂ ಕೂಡ ಜೈಲಿಗೆ ಕಳಿಸೋ ಹಾಗೆ ಮಾಡಿದೆ. ನಾನು ತಪ್ಪು ಎಲ್ಲ ತಪ್ಪು ನಾನೇ ಮಾಡಿದ್ದಾಯಿತು. ಈಗ ಮತ್ತೆ ಇನ್ನೊಂದು, ನನಗಂತೂ ಇದನ್ನೆಲ್ಲ ಸಹಿಸೋಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಅಂತಿದ್ದೀರಾ ನೀವು ಹಂಗೆ ಅಂತ ಹೇಳಿದಾಗ ಚೆಲುವ, ಇಲ್ಲಮ್ಮ ನಿನಗೋಸ್ಕರನೇ ಮಾಡಿದ್ದಲ್ವ ಇದೆಲ್ಲ, ನೀನು ಸರಿ ಆಗಬೇಕು, ನಿನ್ನ ಜೀವನ ಸರಿ ಇರಬೇಕು ಅಂತ ಮಾಡಿದ್ದು ಅಂತ ಹೇಳಿದಾಗ, ನನ್ನ ಜೀವನ ಸರಿ ಇರೋದು ಬೇಡ, ನೀವು ಯಾಕಾದರೂ ಮಾಡ್ತಿದ್ದೀರಾ ಅಂತೇಳಿ ಕೈ ಮುಗಿದು ಹೇಳ್ತಾಳೆ. ಅವ್ರು ತುಂಬ ಸಿಟ್ಟು ಮಾಡ್ಕೊಂಡಾಗ, ಏನಾದರೂ ಮಾಡಿ ಸರಿ ಮಾಡಬೇಕು ಅಷ್ಟೇ, ನನಗೆ ಕ್ಷಮಿಸ್ಬಿಡು ಅಂತೇಳಿ ಅವ್ರ ತಾಯಿ ಕೈ ಮುಗಿದು ಕೇಳ್ತಾರೆ. ಈ ಕಡೆ ಅವ್ರ ಅತ್ತೆಗೂ ಕೂಡ ಡಾಕ್ಟ್ರೆಲ್ಲ ಹೇಳಿದಾಗ ಡಾಕ್ಟ್ರು ಹೇಳಿದ ತಕ್ಷಣ ನಂಬಕ್ಕೆ ಆಗ್ತಾ ಇರಲ್ಲ. ಮೌನ ಬಂದು ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ಕೊತ ಬಂದಲ್ಲಿ ನಿಂತ್ಕೊಂಡಿರ್ತಾಳೆ. ಆಗ ಇವರು 3 ಜನ ಮಾತಾಡ್ತಾ ಇರೋದನ್ನು ನಿಂತ್ಕೊಂಡು ಕೇಳಿಸ್ಕೊತಾಳೆ. ಆಗ ಅಲ್ಲಿಂದ ಬಂದು, ಇನ್ನೂ ಏನೇನು ಮಾಡಬೇಕು ಅಂತಿದ್ದೀರಾ, ನೀವೇನು ಮಾಡಿದ್ರು ನನಗೆ ಕ್ಷಮಿಸ್ದೆ, ನೀವು ಇಷ್ಟು ದಿನ ಏನು ತಪ್ಪು ಮಾಡಿದ್ರು ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಮನೇಲಿ ಎಲ್ಲರೂ ವಿರುದ್ಧ ಆದ್ರೂ ನಾನು ಮಾತ್ರ ಕ್ಷಮಿಸ್ತಾ ಇದ್ದೆ, ಯಾಕಂದರೆ ಒಳ್ಳೆತನದಿಂದ ಇದ್ದೀರಾ. ಈ ವಿಷಯದಲ್ಲಿ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ, ನಾನು ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮುಚ್ಚಿಡೋದು ಇಲ್ಲ ಅಂತ ಹೇಳ್ತಾಳೆ. ನೀನು ನಮ್ಮ ಮನೆಗೆ ಮೋಸ ಮಾಡಿಬಿಟ್ಟಿದ್ಯಾ, ಮಗಳಿಗೆ ಗೊತ್ತಿಲ್ದಂಗೆ ಏನೂ ಇರಲ್ಲ ಅಲ್ವಾ ಅಂತ ಹೇಳಿದಾಗ, ಇಲ್ಲ ಅಮ್ಮವ್ರೆ, ತುಂಬ ತಪ್ಪು ಮಾಡಿದ್ವಿ ನಾವು ಅಂತೇಳಿ ಕಾಲಿಗೆ ಬಿಡ್ತಾಳೆ ರತ್ನ. ಆಗ ಮೌನ ಕೂಡ ಅದನ್ನು ತಡ್ಕೊಳ್ಳಲ್ಲ. ನೀವು ಕಾಲಿಗೆ ಬಿದ್ದರೂ ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ಬಾ ಮನೆಗೆ ನಿನಗಿದೆ, ಎಂಥ ಕೆಲಸ ಮಾಡಿದೀಯಾ ನೀನು ಅಂತೇಳಿ ವಿದ್ಯಂಗೂ ಹೇಳ್ತಾರೆ. ಇಲ್ಲ ಅಮ್ಮವ್ರೆ, ಯಾವುದೇ ಕಾರಣಕ್ಕೂ ನನ್ನ ಮಗಳಿಗೆ ಇದು ಯಾವ ವಿಷಯನೂ ಗೊತ್ತಿಲ್ಲ, ನಾವು ಮಗಳಿಗೆ ಗೊತ್ತಾಗಿದ್ದಿದ್ದು. ಚೆಲುವ ರತ್ನ ಎಷ್ಟು ಕೇಳ್ಕೊಂಡ್ರು ಮೌನ ಕೂಡ ಯಾವಾಗೂ ತಿರುಗಿ ನೋಡಲ್ಲ, ಏನೂ ಮಾಡಲ್ಲ. ನಾನು ಮನೆಗೆ ಹೋಗಿ ಹೇಳ್ತೀನಿ, ನೋಡೋಣ, ನಮ್ಮ ಮನೇಲಿ ಹೋಗಿ ಹೇಳಿಲ್ಲ ಅಂದರೆ ಹೇಳು ನೀನು ಅಂತೇಳಿ ಹೇಳಿದಾಗ ಅವ್ರ ವಿದ್ಯಾಗೆ ತುಂಬಾ ರತ್ನ ಕಾಲಿಗೆ ಬಿದ್ದು ಕೇಳಿದಾಗ, ನಮ್ಮ ಮಗಳು ಜೀವನ ಸರಿಯಾಗಬೇಕು, ನನ್ನ ಮಗಳು ಅಂತ ಅಂದ್ಕೊಂಡಿದ್ದೀನಲ್ಲ ನಿನಗೆ, ನೀನು ಈ ಥರ ಮಾಡಿದ್ಯಾ ಅಂತೇಳಿ ವಿದ್ಯಂಗೆ ಮೌನ ಕೇಳ್ತಾಳೆ. ಇದು ಇವತ್ತು